ಎವ್ರಿಬಡಿ, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಎಲ್ರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ ಅಂಡ್ ಆಲ್. ಇವತ್ತು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ತಾ ಇದ್ದೀವಿ. ಆದರೆ ಇವತ್ತಿಗೆ 79 ವರ್ಷಗಳ ಹಿಂದೆ ನಾವು ಮಾಡಿದಂತಹ ತ್ಯಾಗ ಬಲಿದಾನಗಳು ಕೌಂಟ್ ಮಾಡೋಕ್ಕಾಗಲ್ಲ. ಅಷ್ಟು ಸ್ಟ್ರಗಲ್ನ ನಮ್ಮ ಫ್ರೀಡಮ್ ಫೈಟರ್ಸ್ ಮಾಡಿದ್ದಾರೆ. ಇವತ್ತಿನ ದಿನ ನಾವು ಅವರಿಗೆಲ್ಲ ನಮನ ಸಲ್ಲಿಸಬೇಕು. ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಇಂಡಿಯಾ ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ಹೇಗಿತ್ತು ಅಂದರೆ 1947ಗಿಂತ ಮುಂಚೆ ಇಂಡಿಯಾದ ಸಿಚುವೇಶನ್ಸ್ ಹೇಗಿತ್ತು ನೋಡೋಣ. ಬ್ರಿಟಿಷರ್ಸು ಆಲ್ಮೋಸ್ಟ್ 200 ಇಯರ್ಸು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಯಾವ ಥರ ದಬ್ಬಾಳಿಕೆ ಅಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ನಮ್ಮನ್ನ ಕುಗ್ಗಿಸ್ತಾ ಬಂದ್ರು. ಪ್ರತಿಯೊಂದು ಕಡೆನೂ ಇಂಡಿಯನ್ಸ್ನ ಕೀಳಾಗಿ ನೋಡ್ತಾ ಬಂದ್ರು. ಯಾವತ್ತೂ ಕೂಡ ಬ್ರಿಟಿಷರ್ಸು ಅವರೇ ಸುಪೀರಿಯರ್ ಅನ್ನೋದನ್ನ ಮನದಲ್ಲಿ ಇಟ್ಕೊಂಡು ನಮ್ಮ ಫಾರ್ಮರ್ಸ್ಗಾಗಿರ್ಬಹುದು ಅಥವಾ ಫ್ಯಾಕ್ಟ್ರಿ ವರ್ಕರ್ಸ್ಗಾಗಿರ್ಬೋದು ಅಥವಾ ಕಾಮನ್ ಪೀಪಲ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ತುಚ್ಛವಾಗಿ ನೋಡ್ತಾ ಇದ್ರು. ಇದರ ಪರಿಣಾಮವಾಗಿ 1857ರಲ್ಲಿ ಪ್ರಥಮವಾಗಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೀತು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಮಂಗಲ ಪಾಂಡೆ ಅದನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಬಹುದು. ಅಂಡ್ ಈ ಟೈಮಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಬಹದ್ದೂರ್ ಶಾ ಆಗಿರಬಹುದು, ಮತ್ತೆ ಇನ್ನ ಕುನ್ವರ್ ಸಿಂಗ್ ಆಗಿರ್ಬೋದು, ತಾತ್ಯಾ ಟೋಪಿ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಜೀವನನ ಮತ್ತೆ ಜೀವ ಎರಡನ್ನೂ ಕೂಡ ಈ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ಕಳ್ಕೊಳ್ತಾರೆ. ಮತ್ತೆ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಹೇಗಿತ್ತು ಅಂತ ನಾವು ನೋಡ್ತಾ ಹೋದ್ರೆ ತುಂಬಾ ಪ್ರೊಟೆಸ್ಟ್ಗಳಿತ್ತು, ಮೂಮೆಂಟ್ಸ್ಗಳಿತ್ತು, ಕೆಲವು ರಿವಲ್ಯೂಷನ್ ಇತ್ತು. ಬಟ್ ಆ ಟೈಮಲ್ಲಿ ಗಾಂಧೀಜಿ ಎನ್ನುವ ಒಂದು ಶಕ್ತಿ ಉದಯವಾಯಿತು. ಆ ಶಕ್ತಿ ತನ್ನ ಎಲ್ಲ ಚಳವಳಿಗಳಲ್ಲಿ ಸತ್ಯ ಮತ್ತು ಅಹಿಂಸೆ ಎಂಬ ತತ್ವವನ್ನು ಫಾಲೋ ಮಾಡಿದ್ರು. ಆ ಸತ್ಯ ಮತ್ತೆ ಅಹಿಂಸೆ ತತ್ವ ಎಷ್ಟು ಬ್ರಿಟಿಷರ್ಗೆ ಹೊಡ್ತಾ ಬಿತ್ತು ಅಂದ್ರೆ ಅದರಿಂದ ಈಗ ನಾವು ವೈಲೆನ್ಸ್ ಥ್ರೂ ಹೋಗ್ತೀವಿ ಅಂದ್ರೆ ಅವರು ಮೋರ್ ವೈಲೆನ್ಸ್ ಆಗ್ತಾರೆ. ಬಟ್ ನಾನ್ ವೈಲೆನ್ಸ್ ಹೋಗ್ತೀನಿ ಅಂದ್ರೆ ಅವರಿಗೆ ಅದನ್ನ ತಡ್ಕೊಳಕ್ ಆಗ್ಲಿಲ್ಲ. ಅದು ಒನ್ ಆಫ್ ದ ಮೇಜರ್ ಪ್ಲಸ್ ಪಾಯಿಂಟ್ ಆಯ್ತು ನಮ್ಗೆ ಸ್ವಾತಂತ್ರ್ಯ ಸಿಗಕ್ಕೆ. ಅಂಡ್ ಬರೀ ಅದು ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕಿಂತ ಹಿಂದೆ ತುಂಬಾ ಮಹನೀಯರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಜಸ್ಟ್ ನಮ್ಮ ಇಂಡಿಯಾಕ್ಕೆ ಸ್ವಾತಂತ್ರ್ಯವನ್ನು ತಂದ್ಕೊಡೋಕ್ಕೋಸ್ಕರ. ಇದರಿಂದ ಕಲಿಬೇಕಾಗಿರೋದು ಏನಂತಂದ್ರೆ ಫ್ರೀಡಮ್ ಅನ್ನೋದು ಅರ್ನ್ ಮಾಡಿರೋದು, ಸುಮ್ಮನೆ ಯಾರೋ ಬಿಟ್ಟು ಹೋಗಿರೋದಲ್ಲ. ಆ ಅರ್ನ್ ಮಾಡಿರೋ ಫ್ರೀಡಮ್ನ ನಾವ್ ಇವತ್ತು ಹೇಗೆ ಯೂಸ್ ಮಾಡ್ಕೊಂತಿದೀವಿ ಇವತ್ತಿಗೆ ಅಂಡ್ ಟುಡೇಸ್ ಲೈಫಲ್ಲಿ ನಾವು ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಂತಿದೀವ ಅಥವಾ ಆ ಮಹನೀಯರೆಲ್ಲ ತಮ್ಮ ಜೀವನವನ್ನು ಮತ್ತೆ ಜೀವವನ್ನು ತ್ಯಾಗ ಮಾಡಿದ್ರ ಪ್ರತಿಫಲವಾಗಿ ಸಿಕ್ಕಿರುವಂತಹ ಈ ಸ್ವಾತಂತ್ರ್ಯನ ನಾವು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಂತಿದೀವಿ, ಒಳ್ಳೇದಕ್ಕೆ ಮಾಡ್ಕೊಂತಿದ್ವಾ ಕೆಟ್ಟದಕ್ಕೆ ಮಾಡ್ಕೊಂತಿದ್ವಾ ಅನ್ನೋದನ್ನ ಯುವ ಜನತೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಯಾರ್ಯಾರು ತುಂಬಾ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ಇದ್ರು ಅನ್ನೋದನ್ನ ನೋಡಿದಾಗ ಪ್ರಥಮವಾಗಿ ನಮಗೆ ಬರುವಂತಹ ಹೆಸರೇ, ಇದೊಂದು ಹೆಸರು ಮಾತ್ರ ಅಲ್ಲ, ಇದೊಂದು ಶಕ್ತಿ ಕೂಡ. ಅದೇ ನಮ್ಮ ಮಹಾತ್ಮ ಗಾಂಧೀಜಿಯವರು. ನಾನ್ ವೈಲೆನ್ಸ್ ಮತ್ತೆ ಸತ್ಯ ಮತ್ತೆ ಅಹಿಂಸೆನ ತನ್ನ ಮಜಲುಗಳಲ್ಲೂ ಕೂಡ ಅವರು ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೂಡ ಅದೇ ತತ್ವವನ್ನು ಫಾಲೋ ಮಾಡ್ಬಿಟ್ಟು ನಮ್ಗೆ ಇಂಡಿಪೆಂಡೆನ್ಸ್ ಡೇ ಬರಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಇವರು NCM ಆಗಿರ್ಬೋದು, CDM ಆಗಿರ್ಬೋದು, ಅದೇ ನಾನ್ ಕಾರ್ಪೊರೇಷನ್ ಮೂವ್ಮೆಂಟು, ಸಿವಿಲ್ ಡಿಸೊಬಿಡೆಂಟ್ ಮೂವ್ಮೆಂಟು, ಮತ್ತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಇಂಡಿವಿಜುವಲ್ ಸತ್ಯಾಗ್ರಹ ಇತ್ಯಾದಿ ಎಲ್ಲಾ ರೀತಿಯ ಏನಂತಾರೆ ಮೂಮೆಂಟ್ಗಳಲ್ಲಿ ನಾಯಕತ್ವನ ವಹಿಸ್ಕೊಂತಾರೆ. ಸೊ ಮೇಜರ್ ಹೆಸರು ಬಂದ್ಬಿಟ್ಟು ಮಹಾತ್ಮ ಗಾಂಧಿ. ಫ್ರೀಡಮ್ ಫೈಟರ್ ಅಲ್ಲಿ ನಾವು ಚಿಕ್ಕದಿನೂ ಇದನ್ನೇ ಓದ್ಕೊಂಡು ಬಂದ್ವಿ, ಮುಂದೆನೂ ಇದನ್ನೇ ಓದ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ INA ಮುಖಾಂತರ, ಇಂಡಿಯನ್ ನ್ಯಾಷನಲ್ ಆರ್ಮಿ ಮುಖಾಂತರ ಕಾಂಟ್ರಿಬ್ಯೂಷನ್ ತುಂಬಾನೇ ಮಾಡಿದ್ದಾರೆ. ಅಂಡ್ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರೆಲ್ಲ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ಅಂಡ್ ಕೊನೆಗೆ ಅತಿ ಯಂಗ್ ಏಜ್ ಅಲ್ಲಿ ತಮ್ಮ ಜೀವನ ಬಲಿ ಕೊಟ್ರು. ಸೊ ಇವ್ರನ್ನೆಲ್ಲ ನಾವು ಪ್ರತಿ ವರ್ಷ ಅಲ್ಲ, ಆಕ್ಚುಲಿ ಪ್ರತಿ ದಿನ ನೆನಪಿಸ್ಕೊಬೇಕು. ಯಾಕಂದ್ರೆ ಇವಾಗ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ, ಏನ್ ಬೇಕಿದ್ರು ಮಾತಾಡ್ಬೋದು. ಬಟ್ ಇದೇ 79 ವರ್ಷಗಳ ಹಿಂದೆ ನಾವು ಬ್ರಿಟಿಷರ ಎದುರಿಗೆ ತಲೆ ಎತ್ತು ಕೂಡ ನಿಲ್ಲಕ್ಕಾಗ್ತಿರ್ಲಿಲ್ಲ. ಇವಾಗ ಇಂಡಿಯಾ ಅಂತ ಅಂದ್ರೆ ಪ್ರತಿಯೊಂದು ದೇಶಗಳು ಕೂಡ ತಲೆ ಎತ್ತಿ ನೋಡುತ್ತೆ. ಅದೆಲ್ಲದಕ್ಕೂ ಕಾರಣ ನಮ್ಮ
ಫ್ರೀಡಮ್ ಫೈಟರ್ಸ್ ಹಾಕಿಕೊಟ್ಟಂತಹ ಒಂದು ಬುನಾದಿ ಅಷ್ಟೆ. ಆಮೇಲೆ ರಾಣಿ ಲಕ್ಷ್ಮೀಬಾಯಿ ಯಾವಾಗ ಮಹಿಳೆಯರ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ರಾಣಿ ಅಬ್ಬಕ್ಕ ಹಾಗೆ ಇತ್ಯಾದಿ ಮಹಿಳಾ ಮಣಿಯರು, ಅಂದ್ರೆ ಮಹಿಳಾ ಮಣಿಯರು ಅನ್ನೋಕ್ಕಿಂತ ನಾಯಕಿಯರು ಅಂತ ಹೇಳ್ಬೋದು, ಇವರೆಲ್ಲ ಕೂಡ ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ. ಬಾಲಗಂಗಾಧರ ತಿಲಕ್ ಇವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾ ಇದ್ರು. ಇವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಮಹತ್ವಪೂರ್ಣವಾದದ್ದು ಫ್ರೀಡಮ್ನ ನಮ್ಮ ಇಂಡಿಯಾಕ್ಕೆ ತಂದ್ಕೊಡುವಾಗ. ಅದಾದ್ಮೇಲೆ ಯಾವ್ಯಾವ ಮಾಸ್ ಮೂವ್ಮೆಂಟ್ ಹಿಸ್ಟ್ರಿಯಲ್ಲೇ ಚೇಂಜ್ ಮಾಡ್ತು, ಆಸ್ ವಿ ಡಿಸ್ಕಸ್ಡ್. ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಏನಂತಂದ್ರೆ, ಬ್ರಿಟಿಷರ್ಸ್ ಅಥವಾ ಗವರ್ಮೆಂಟ್ ಯಾವುದೇ ಕೆಲಸ ಮಾಡಿದ್ದಾಗ್ಲಿ ಅಥವಾ ಯಾವುದೇ ಪಾಲಿಸಿ ಆಗ್ಲಿ ಅದನ್ನ ಸಾಮಾನ್ಯ ಜನರು ಅಪೋಸ್ ಮಾಡುವುದು. ಆಮೇಲೆ ತೆರಿಗೆಯನ್ನ ಪಾವತಿಸದೇ ಇರುವಂತದ್ದು, ವಿದ್ಯಾರ್ಥಿಗಳು ಸ್ಕೂಲನ್ನ ಬಿಡುವಂತಹದ್ದು, ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರ ಜಾಬ್ ಅನ್ನು ತ್ಯಜಿಸುವಂತದ್ದು ಇತ್ಯಾದಿ. ಅಂದ್ರೆ ಗೌರ್ಮೆಂಟ್ಗೆ ಕಾರ್ಪೊರೇಷನ್ ಮಾಡದೇ ಇರುವಂತದ್ದು. ನೆಕ್ಸ್ಟ್ ದಂಡಿ ಮಾರ್ಚ್ ಯಾಕೆ ಅಂತಂದ್ರೆ, ಉಪ್ಪಿನ ಸತ್ಯಾಗ್ರಹ. ಇದು ನಾವು ಉಪ್ಪಿಗೆ ಟ್ಯಾಕ್ಸ್ ಕಟ್ಟುವುದಿಲ್ಲ ಅಂತ ಬಂದಾಗ ದಂಡಿ ಮಾರ್ಚ್ ನಡೀತು. ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಡೂ ಆರ್ ಡೈ ಸಿಚುವೇಶನ್. ಅಂದ್ರೆ ಬ್ರಿಟಿಷರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ನಾವು ಕಂಪ್ಲೀಟ್ ಫ್ರೀಡಮ್ನ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಗಾಂಧೀಜಿಯವರು ಡೂ ಆರ್ ಡೈ ಅಂತ ಹೇಳಿ ಒಂದು ಸ್ಲೋಗನ್ ಕೊಟ್ಬಿಟ್ಟು, ಡೂ ಆರ್ ಡೈ, ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತಾರೆ. ಯಾಕಂದ್ರೆ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಡೊಮಿನಿಯನ್ ಬೇಕಾಗಿರೋದಿಲ್ಲ, ನಮ್ಗೆ ಕಂಪ್ಲೀಟ್ ಫ್ರೀಡಮ್ ಬೇಕಾಗಿರುತ್ತೆ. ಮತ್ತೆ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಅವರು ಕೂಡ ತುಂಬಾ ಎಲ್ಲಾ ರೀತಿಯ ಫ್ರೀಡಮ್, ಅಂದ್ರೆ ವುಮನ್ನಿಗೋಸ್ಕರ ಸಪರೇಟ್ ಒಂದು ರೆಜಿಮೆಂಟ್ ಮಾಡಿದ್ರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಅಂತ. ಯೂತ್ನೆಲ್ಲ ಅವರು ಗಿವ್ ಯುವರ್ ಬ್ಲಡ್, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿ ಒಂದು ಘೋಷಣೆಯ ಮುಖಾಂತರ ಎಲ್ಲಾ ಯುವ ಜನರನ್ನು, ಆಗಿನ ಕಾಲದವ್ರನ್ನ ಒಂದ್ ಕಡೆ ಯುದ್ಧ ಮಾಡೋಕ್ಕೋಸ್ಕರ ರೆಡಿ ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ನೇವಲ್ ಮ್ಯೂಟಿನಿ ಕೂಡ ನಡೆಯುತ್ತದೆ. ದಿಸ್ ವಾಸ್ ದ ಫೈನಲ್ ಪುಷ್ ಟುವರ್ಡ್ಸ್ ದ ಇಂಡಿಪೆಂಡೆನ್ಸ್. ಇದು ನಾವು ಮೇಜರ್ ಆಗಿ ನೆನ್ಪಿಟ್ಕೊಬೇಕು. ಅದಾದ್ಮೇಲೆ ಈಗ ನೋಡಿ ಲಿಂಕ್ ಮಾಡ್ಬೇಕು ನಾವು. ಅವಾಗ ಎಲ್ಲ ಯೂತ್ಗಳು ತಮ್ಮ ಜೀವನ ಕೊಡಕ್ಕೆ ರೆಡಿ ಆಗ್ತಿದ್ರು. ಬಟ್ ಇವಾಗ ನಾವು ಯೂತ್ಸ್ ಏನ್ ಮಾಡ್ತಾ ಇದೀವಿ? ನಮ್ಗೆ ದೇಶ ಏನ್ ಕೊಟ್ಟಿದೆ ಅನ್ನೋಕ್ಕಿಂತನೂ, ದೇಶ ನಮ್ಗೆ ಏನ್ ಕೊಟ್ಟಿದೆ ಅನ್ನೋಕ್ಕಿಂತನೂ ನಾವು ದೇಶಕ್ಕೆ ಏನ್ ಕೊಟ್ಟಿದ್ದೀವಿ, ಇದು ನಮ್ಮ ಆಟಿಟ್ಯೂಡ್ ಆಗಿರ್ಬೇಕು. ಇವಾಗೆಲ್ಲ ಹೇಗೆ ಅಂದ್ರೆ, ಈಗಿನ ಯೂತ್ ಗಳಿಗೆ ಕೆಲಸ ಸ್ವಲ್ಪ ವರ್ಕ್ ಪ್ರೆಷರ್ ಶುರುವಾದ ತಕ್ಷಣನೇ ಹೇಳ್ತಾರೆ, ಅಯ್ಯೋ ಕಂಪ್ನಿ ಸರಿ ಇಲ್ಲ. ಫಸ್ಟ್ ಥಿಂಕ್, ನಾವು ಕಂಪ್ನಿಗೆ ಏನ್ ಕೊಟ್ಟಿದ್ದೀವಿ ಅದನ್ನ ಥಿಂಕ್ ಮಾಡಿ. ಅವಾಗ ಯಾವ್ದು ರೀತಿ ಪ್ರೆಷರ್ ಇರೋದಿಲ್ಲ. ನಮ್ಮ ಕಾಂಟ್ರಿಬ್ಯೂಷನ್ ಬರೀ ಕಂಪ್ನಿಗೆ ಮಾತ್ರ ಅಲ್ಲ, ಅದು ನಮ್ಮ ದೇಶಕ್ಕೂ ಕೂಡ ಇರುತ್ತೆ. ಯಾಕೆಂದ್ರೆ ನಾವು ಕೆಲಸ ಮಾಡಿದ್ರೆ ಅದು GDP-ಗೆ ಆಡ್ ಆಗುತ್ತೆ. ಈಗಿರೋ ಯೂತ್ ಪವರ್ನ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಬೇಕು. ಇಂಡಿಯಾದಲ್ಲಿ ಅರೌಂಡ್ 50% ಆಫ್ ದ ಪಾಪ್ಯುಲೇಷನ್ ಅಂಡರ್ 25 ಏಜ್ ಇದೆ. ಅಂದ್ರೆ ನೋಡಿ ನಮ್ದು ಎಷ್ಟು ಡೆಮೋಗ್ರಫಿಕ್ ಡಿವಿಡೆಂಟ್ ಇದೆ. ಬೇರೆ ಎಲ್ಲಾ ಕಂಟ್ರೀಸ್ ಅಲ್ಲಿ ಯಂಗ್ ಏಜ್ ಪೀಪಲ್ಲೇ ಇಲ್ಲ. ಬಟ್ ನಮ್ದ್ರಲ್ಲಿ ಮೋರ್ ದೆನ್ 50% ಅಂಡರ್ 25 ಇದ್ದಾರೆ. ಅಂದ್ರೆ ಮುಂದೊಂದು ದಿನ ನಾವ್ ಎಲ್ಲವರು ನಮ್ಮ ಯೂತ್ ನ ಮತ್ತೆ ನಮ್ಮ ಯಂಗ್ ಮೈಂಡ್ ನ ಯೂಸ್ ಮಾಡ್ಕೊಂಡ್ರೆ ಇಂಡಿಯಾ ಟಾಪ್ 1 ಅಲ್ಲಿ ಬರೋ ಚಾನ್ಸಸ್ ಕೂಡ ತುಂಬಾ ದೂರ ಇಲ್ಲ. ಸೊ ಸ್ಟೂಡೆಂಟ್ ಏನ್ ಮಾಡ್ಬೇಕಂದ್ರೆ, ಅವರು ಓದುವಾಗ ವಿತ್ ಪರ್ಪಸ್ ಓದ್ಬೇಕು. ನಾವು ನಾಳೆ ಏನಾಗ್ಬೇಕು, ಏನ್ ಮಾಡ್ತೀವಿ, ನಮ್ಮಿಂದ ನಾನು ಹೇಳ್ದಂಗೆ ನಮಗ್ ದೇಶ ಏನ್ ಕೊಟ್ಟಿದೆ ಅನ್ನೋಕ್ಕಿಂತ ದೇಶಕ್ಕೆ ನಾವ್ ಏನ್ ಕೊಡ್ತೀವಿ ಅನ್ನೋ ಮೈಂಡ್ ಸೆಟ್ ಇಂದ ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡಕ್ಕೆ ಟ್ರೈ ಮಾಡ್ಬೇಕು. ಇನೋವೇಟಿಂಗ್ ಫಾರ್ ದ ನೇಷನ್ಸ್ ಗ್ರೋತ್. ಇವಾಗ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅಥವಾ ಹೊಸ ವಿಧಾನಗಳಲ್ಲಿ ನಾವು ನೇಷನ್ಸ್ ಗ್ರೋತ್ಗೆ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಮತ್ತೆ ಸೋಷಿಯಲ್ ಕಾಸಸ್ ಅಲ್ಲಿ ನಾವು ವಾಲಂಟಿಯರಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ NSS ಮತ್ತೆ NCC ನಮ್ಗೆ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಇರ್ತಿತ್ತು. ಬಟ್ ಒನ್ಸ್ ಸ್ಕೂಲ್ ಕಾಲೇಜಿಂದ ಹೊರಗೆ ಬಂದ್ಮೇಲೆ ನಾವೇನು ಮಾಡೋದಿಲ್ಲ. ಈಗ ರೀಸೆಂಟ್ ಆಗಿ ತಗೊಳ್ಳಿ, ಸ್ಟ್ರೇ ಡಾಗ್ ಇಶ್ಯೂ ಆಗ್ತಿದೆ. ನಾವೆಲ್ಲ ಯೂತ್ ಸೇರಿ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಎಲ್ಲರೂ ಅದಕ್ಕೆ ಸ್ಟೆರಿಲೈಸ್ ಮಾಡೋದಾಗಿರ್ಬೋದು, ವ್ಯಾಕ್ಸಿನ್ ಹಾಕೋದಾಗಿರ್ಬೋದು, ವೆಟರ್ನರಿ ಡಾಕ್ಟರ್ಸ್ಗೆ ಹೆಲ್ಪ್ ಮಾಡಿದ್ರೆ, ಯಾವ್ದಾದ್ರು NGO ಜೊತೆ ಕೈ ಜೋಡಿಸಿದ್ರೆ ಅದು ಕೂಡ ಸೋಷಿಯಲ್ ಇದರಲ್ಲಿ ಹೆಲ್ಪ್ ಆಗುತ್ತೆ. ಅಂಡ್ ವೋಟ್ ಮಾಡೋದು, ಇತ್ತೀಚೆಗೆ ನಮ್ದು ಅರೌಂಡ್ 52% ಆಫ್ ದ ವೋಟಿಂಗ್ ಇದೆ. ಇನ್ನು 48% ಜನ ವೋಟೇ ಮಾಡಿಲ್ಲ. ಯಾಕೆ ವೋಟ್ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಆಗಿರೋ ಜನರನ್ನ ಆಯ್ಕೆ ಮಾಡಕ್ ಆಗೋದಿಲ್ಲ.
ವೋಟಿಂಗ್ ಈಸ್ ಅವರ್ ರೈಟ್. ಅದನ್ನ ಆಕ್ಚುಲಿ ಫಂಡಮೆಂಟಲ್ ಡ್ಯೂಟಿ ಮಾಡಬೇಕು, ಬಟ್ ಮಾಡಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ವೋಟ್ ಮಾಡೋದು ಕಂಪಲ್ಸರಿ ಆಗಬೇಕು. ಯಾಕಂತಂದ್ರೆ ಪ್ರಜಾಪ್ರಭುತ್ವ ದೇಶವಾದಂತ ನಮ್ಮದ್ರಲ್ಲಿ ವೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ವೋಟ್ ಮಾಡಿದಿರಾ ಅಂತ ಅನ್ಕೊಂತೀನಿ. ಅಂಡ್ ದಟ್ ಈಸ್ ಅವರ್ ಕರ್ತವ್ಯ ಕೂಡ, ಅದು ನಮ್ದು. ನೆಕ್ಸ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಡೀ ಪ್ರಪಂಚದಲ್ಲೇ ಅತಿಯಾದ ಉದ್ದದ್ದು, ಲೆಂದಿಯಸ್ಟ್, ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಹೋಲಿಸ್ಟಿಕ್ ಆಗಿ ಕವರ್ ಆಗಿದೆ. ಹಿಸ್ಟಾರಿಕಲ್ ಪ್ರಾಸ್ಪೆಕ್ಟ್ ಇದೆ, ಜಿಯೋಗ್ರಫಿಕಲ್ ಪ್ರಾಸ್ಪೆಕ್ಟ್ ಇದೆ, ಎಕನಾಮಿಕಲ್, ಪೊಲಿಟಿಕಲ್, ವಲ್ನರಬಲ್ ಸೆಕ್ಷನ್, ಇಷ್ಟೊಂದು ಡೀಟೇಲ್ ಆಗಿ ನಮ್ಗೆ ಪ್ರಪಂಚದಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಸಿಗೋದಿಲ್ಲ. ಇದಕ್ಕೆ ನಾವು ಆ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ಗೆ ಇವತ್ತೊಂದು ಥ್ಯಾಂಕ್ಸ್ ಹೇಳಬೇಕು, ಅವ್ರನ್ನ ನೆನಪಿಸ್ಕೊಬೇಕು. ಯಾಕಂದ್ರೆ ಒಬ್ಳು ವುಮನ್ ಆಗಿರ್ಬೋದು, ಅಥವಾ ಡೌನ್ ಟ್ರೋಡನ್ ಸೊಸೈಟಿ ಆದಂತಹ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಮತ್ತೆ OBC ಅವರು ತಲೆ ಎತ್ತಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇವತ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಮೇಜರ್ ರೀಸನ್. ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಿದ್ರೆ ಎಲ್ರು ಇವಾಗಿರುವಂತಹ ಪೊಸಿಷನ್ ಅಲ್ಲಿ ಇರಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಗೆ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿ ಕೊಡುತ್ತೆ. ಈಕ್ವಾಲಿಟಿ, ಫ್ರೀಡಮ್, ಎಜುಕೇಶನ್, ಇದೆಲ್ಲವೂ ಕೂಡ ನಮ್ಗೆ ತುಂಬಾ ನೆಸೆಸರಿ ಆಗಿತ್ತು. ಅಂಡ್ ಇನ್ನೊಂದೇನಂದ್ರೆ ಡ್ಯೂಟೀಸ್ ಕೂಡ ಇದೆ. ಡ್ಯೂಟೀಸ್ ಅಲ್ಲಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಫ್ಲಾಗ್, ಯೂನಿಟಿ ಅಂಡ್ ಡೈವರ್ಸಿಟಿ. ಅಂಡ್ ಅದ್ರ ಜೊತೆಗೆ ಇಟ್ಸ್ ಅ ಸಜೆಷನ್ ದಟ್ ವಿ ಹ್ಯಾವ್ ಟು ಆಡ್ ವೋಟಿಂಗ್ ಈಸ್ ಆಲ್ಸೋ ಆಸ್ ಅವರ್ ಫಂಡಮೆಂಟಲ್ ಡ್ಯೂಟಿ. ವೋಟಿಂಗ್ ರೈಟ್ ಯಾಕಂತಂದ್ರೆ ವೋಟ್ ಕೂಡ ಈಗಿನ ಸಮಾಜಕ್ಕೆ ಇಟ್ಸ್ ನೆಸೆಸರಿ. ಯಾಕೆಂದ್ರೆ ಒಳ್ಳೆ ಒಬ್ಬ ರಾಜಕೀಯ ಮುತ್ಸದ್ದಿ ಆದವನು ಗೆಲ್ಬೇಕಂದ್ರೆ ನಮ್ಮಂತ ಯೂತ್ ಮೇಲೆ ಕೆಳಗೆ ಎಲ್ಲವನ್ನು ನೋಡಿ ಇವರಿಂದ ನಮ್ಗೆ ಎಷ್ಟು ನಮ್ಮ ಸೊಸೈಟಿ ಮುಂದುವರಿಯುತ್ತೆ ಅಥವಾ ನಮ್ಮ ದೇಶ ಮುಂದುವರಿಯುತ್ತೆ ಅಂತ ಅನ್ಕೊಂಡು ನಾವು ವೋಟ್ ಮಾಡಿದಾಗ ಮಾತ್ರ ನಮ್ಮ ದೇಶ ಇನ್ನೂ ಎತ್ತರವಾಗಿ ಬೆಳೆದು ಪ್ರಪಂಚದಾದ್ಯಂತ ಹೆಸರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ನಮ್ಮ ಡ್ಯೂಟಿ ಇನ್ನೇನಿದೆ ಬಿಯಾಂಡ್ ಆರ್ ಫ್ರೀಡಮ್ ಏನಂತ ಅಂದ್ರೆ, ನಾವು ಒಂದು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಆಗಿರೋ ಫ್ರೀಡಮ್ನ ಉಳಿಸ್ಕೊಂಡು ಹೋಗ್ಬೇಕು. ಇವಾಗ ನಮ್ದ್ರಲ್ಲಿ ಯೂನಿಟಿನೇ ಕಾಣಿಸ್ತಾ ಇಲ್ಲ. ನಾವು ಇತ್ತೀಚೆಗೆ ನೋಡ್ತಿರೋ ಪ್ರಕಾರ ಜಾತಿ, ಧರ್ಮ, ಮತ ಇಂಥದ್ರುಗಳಲ್ಲೇ ಜನರು ಮತಾಂಧರಾಗಿದ್ದಾರೆ. ಎಲ್ರಿಗೂ ಅವ್ರವರೇ ಮೇಲು, ನಾನ್ ಮೇಲು ನೀನ್ ಮೇಲು, ನಾವೆಲ್ಲ ಒಂದು ಅಂತ ಬರ್ತಾನೆ ಇಲ್ಲ. ನಾವೆಲ್ಲ ಒಂದು ಅಂತ ಯಾವಾಗ ಬರುತ್ತೆ ಅವತ್ತು ನಾವು ಮುಂದೆ ಬರ್ತೀವಿ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್ ಎವ್ರಿ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಅಂಡ್ ಇನ್ನೊಂದೇನಂತ ಅಂದ್ರೆ ವರ್ಕ್ ಫಾರ್ ಇಂಡಿಯಾಸ್ ಗ್ರೋತ್ ಮತ್ತೆ ಪೀಸ್, ಯೂನಿಟಿ, ಇದಕ್ಕೋಸ್ಕರ ವರ್ಕ್ ಮಾಡಿ. ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ ಅನ್ನೋದನ್ನ ಮಹಾತ್ಮ ಗಾಂಧಿಯವರು ತುಂಬಾ ಹಿಂದೆನೆ ಹೇಳೋಗಿದ್ದಾರೆ. ಸೊ ನೀವು ಇವತ್ತೆಲ್ಲ ಕುತ್ಕೊಂಡು ಓದಿದ್ರೆ ಮುಂದೆ ಬರೋ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಅಂಡ್ ನಾನು ನಿಮ್ಮಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡೋದೇನಂತಂದ್ರೆ, ನಿಮಗೇನ್ ಸಿಕ್ಕಿದೆ ಇದಕ್ಕಿಂತ ಹೆಚ್ಚು ಮುಂದಿನ ಪೀಳಿಗೆಗೆ ಸಿಗ್ಬೇಕು. ಹಂಗಿದ್ರೆ ನೀವು ಎಲ್ರು ಉತ್ತಮ ಸಮಾಜದ ಕಡೆಗೆ ನಿಮ್ಮ ಗುರಿಯನ್ನ ತಲುಪಬೇಕು, ಮತ್ತೆ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು. ದಟ್ಸ್ ಆಲ್. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.